ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಉದಯಶಂಕರ್. ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ತಮಗೆಲ್ಲ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಅಂತಹ ವಿಶೇಷ ಮಾಹಿತಿ ಅಂತಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬರುವಂತಹ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ, ಈ ಹಬ್ಬದ ವಿಚಾರವಾಗಿ ನಾನು ಬಂದಿದ್ದೇನೆ. ಈ ಪಿತೃದೋಷ ಅಂತಕ್ಕಂಥದ್ದು ಅನೇಕರಿಗೆ ಬಾಧಿಸುತ್ತಿರುತ್ತದೆ. ಅಂದಹಾಗೆ ಈ ಪಿತೃದೋಷ ಎಂದರೇನು? ಯಾವೊಂದು ಮನೆಯಲ್ಲಿ ಸದಸ್ಯನೊಬ್ಬನು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಅಕಾಲಿಕ ಮರಣಕ್ಕೆ ತುತ್ತಾದರೆ ಅವನ ಸಂಸ್ಕಾರವನ್ನು, ಅವನ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂತಹದ್ದು ಈ ಪಿತೃದೋಷಕ್ಕೆ ಕಾರಣವಾಗುತ್ತದೆ. ಈ ಪಿತೃದೋಷ ಬಂದಿದೆ ಎಂದು ನಮಗೆ ತಿಳಿಯುವಂಥದ್ದು ಸೂಚನೆಗಳು ಹೇಗೆ ಅಂತಂದರೆ, ನಮಗೆ ದುಸ್ವಪ್ನಗಳು ಕಾಣುವಂತಹದ್ದು, ನಾವು ನಿದ್ರೆಯಲ್ಲಿ ಭಯಭೀತರಾಗುವಂತಹದ್ದು, ಅನೇಕ ಸಮಯದಲ್ಲಿ ಊಟದ ಸಮಯದಲ್ಲಿ ನಮಗೆ ಊಟದಲ್ಲಿ ಕೂದಲುಗಳು ಕಾಣುವಂತಹದ್ದು, ನಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿನ ತೊಂದರೆ, ಗಿರಾಕಿಗಳು ಬರದೇ ಇರತಕ್ಕಂತಹದ್ದು, ಹಾಗೆ ಒಂದು ರೋಗದ ಮತ್ತೊಂದು ರೋಗ ಬರ್ತಾನೇ ಇರತಕ್ಕಂತಹದ್ದು, ಒಂದರ ತೆಪ್ಪ ಇನ್ನೊಂದು ಬರುತ್ತದೆ. ಹೀಗೆ ರೋಗಗಳ ಕಾಟದಿಂದ ಪೀಡಿಸತಕ್ಕದ್ದು, ಹೀಗೆ ಅನೇಕ ಸೂಚನೆಗಳು ನಮಗೆ ಬರುತ್ತಿರುತ್ತವೆ. ಅದರಲ್ಲಿ ಸ್ವಪ್ನದಲ್ಲಿ ಸರ್ಪಗಳು ಕಾಣುವಂಥದ್ದು ಒಂದಾಗಿರುತ್ತದೆ. ಹೀಗೆ ಸರ್ಪದೋಷಕ್ಕೆ ಅನೇಕ ಸೂಚನೆಗಳು ನಮಗೆ ಕೊಡುವಂತಹದ್ದು. ಇನ್ನು ಜ್ಯೋತಿಷ ಶಾಸ್ತ್ರದಲ್ಲಿ ಅನೇಕ ಸೂತ್ರಾದಿಗಳಿಂದ ಈ ಪಿತೃದೋಷವನ್ನು ಕಂಡುಹಿಡಿಯಬಹುದು. ಅದನ್ನು ನಾನು ಇಲ್ಲಿ ತಿಳಿಸುವುದಿಲ್ಲ. ಈ ಪಿತೃದೋಷವನ್ನು ನಿವಾರಿಸಲಿಕ್ಕೆ ಅನೇಕ ವಿಧವಾದ ಸರಳ ಪರಿಹಾರಗಳು, ಅನೇಕ ದೊಡ್ಡ ದೊಡ್ಡ ಪರಿಹಾರಗಳು ಇವೆ. ಅದರಲ್ಲಿ ನಾರಾಯಣ ಬಲಿಯನ್ನು ಮಾಡಿಸುವಂತಹದ್ದು, ನಾರಾಯಣನ ಪ್ರೀತಿಯಾಗಿ ಬಲಿಯನ್ನು ವಿದ್ವಾಂಸರಿಂದ ಮಾಡುವುದರಿಂದ ಈ ಪಿತೃದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ವೈತರಣೀಯ ಗೋದಾನಗಳು, ಪಿತೃಗಳ ಹೆಸರಿನಲ್ಲಿ, ಈ ಪಿತೃದೋಷದ ಹೆಸರಿನಲ್ಲಿ ದೋಷ ನಿವಾರಣೆಯಾಗಲಿಕ್ಕೆ ಗೋವುಗಳನ್ನು ದಾನ ಮಾಡುವಂತಹದ್ದು, ಇವು ಅನೇಕ ಪರಿಹಾರಗಳು. ಹಾಗೆಯೇ ಇದರಲ್ಲಿ ಸಪಿಂಡೀಕರಣ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿತ್ತು. ಈ ಸಪಿಂಡೀಕರಣ ಅಂತಕ್ಕಂಥದ್ದು ನಮ್ಮ ಪೂರ್ವಜರಲ್ಲಿ ಆದಿತ್ಯ ರೂಪು, ರುದ್ರರೂಪು, ವಸುರೂಪು ಅಂತಕ್ಕಂಥ ರೂಪಗಳಲ್ಲಿ ನಮ್ಮ ಪಿತೃಗಳಿರುತ್ತಾರೆ. ಅವರ ಪ್ರೀತಿಯಾಗಿ ಈ ಪಿಂಡಗಳನ್ನು ಒಂದಾಗಿ ಮಾಡುವುದರಿಂದ ಇವರು ಪಿತೃಲೋಕವನ್ನು ಹೊಂದುತ್ತಾರೆ. ಪಿತೃಲೋಕದಲ್ಲಿ ಐಕ್ಯರಾಗಿರುತ್ತಾರೆ. ಅದರಿಂದ ಅನೇಕ ದೋಷಗಳು ನಿವಾರಣೆಯಾಗಿ ನಮಗೆ ಯಶಸ್ಸು ಸಿಗುತ್ತದೆ. ಇನ್ನು ಸರಳ ಉಪಾಯಗಳಿಗೆ ಸಂಬಂಧಪಟ್ಟಂತೆ ತುಪ್ಪದಿಂದ ಮಾಡಿರ್ತಕ್ಕಂಥ, ಹಸುವಿನ ತುಪ್ಪದಿಂದ ಮಾಡಿರ್ತಕ್ಕಂಥ ಅನೇಕ ಖಾದ್ಯಗಳನ್ನು ಇತರರಿಗೆ ದಾನ ಮಾಡುವುದರಿಂದ ಈ ಪಿತೃದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ಮಹಾಲಯ ಅಮಾವಾಸ್ಯ ದಿನದಂದು ಈ ಪಿತೃದೋಷ
ಪ್ರೀತಿಯಾಗಿ ಈ ಪಿತೃದೋಷ ನಿವಾರಣೆಯಾಗಲಿಕ್ಕೆ ಅಂದು ಉಪವಾಸವಿದ್ದು ಸಂಜೆ ಮನೆಯಲ್ಲಿ ಅವರ ಹೆಸರಿನಲ್ಲಿ ದೀಪವನ್ನು ಹಚ್ಚುವುದರಿಂದ ಈ ಪಿತೃದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ದಿನನಿತ್ಯ ತಾವು ಮಾಡುವಂತಹ ಅನ್ನ ಪ್ರಸಾದದಿಂದ ಅದಕ್ಕೆ ಮೊಸರನ್ನು ಕಲಸಿ ಅಕ್ಕಿ ಪಕ್ಷಿಗಳಿಗೆ ಇಡುವುದರಿಂದ, ಇದರ ಜೊತೆಗೆ ಒಂದು ಲೋಟದಲ್ಲಿ ನೀರನ್ನು ಇಡುವಂತಹದ್ದು, ಹೀಗೆ ಪ್ರತಿನಿತ್ಯ ಮಾಡುವುದರಿಂದ ಈ ಪಿತೃದೋಷ ನಿವಾರಣೆ ಆಗುತ್ತದೆ. ಇನ್ನು ತಿಲತರ್ಪಣ, ಹೀಗೆ ಅನೇಕ ವಿಧಿವಿಧಾನಗಳು ಇವೆ. ಅದನ್ನು ತಮ್ಮ ಹತ್ತಿರದ ವಿದ್ವಾಂಸರುಗಳು, ಪಂಡಿತರಿಂದ ಅವುಗಳನ್ನು ಮಾಡಿಸಬಹುದು. ಹೀಗೆ ಪಿತೃದೋಷವನ್ನು ನಾವು ಕಾಣಬಹುದು. ಇದರಿಂದ ಅನೇಕ ತೊಂದರೆಗಳು, ವಿವಾಹ ಅಡ್ಡಿಯಾಗುವಂತಹದ್ದು, ಸಂತಾನ ಸಂಬಂಧಿಸಿದಂತೆ ತೊಂದರೆಗಳಾಗುವಂಥದ್ದು. ಇನ್ನೊಂದು ಹೆಚ್ಚಿನ ವಿಷಯ ಅಂತಂದರೆ, ಈ ಪಿತೃಗಳನ್ನು ಸಂತೃಪ್ತಿಪಡಿಸಲಿಲ್ಲ ಅಂತಂದರೆ ನಿಮ್ಮ ಕುಲದೇವರು ಸಹ ಸಂತೃಪ್ತಿಯಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಇರತಕ್ಕಂಥ 2 ದೇವತೆಗಳು ಯಾರು ಅಂತಂದರೆ, ಅದು ಒಂದು ಪಿತೃದೇವತೆಗಳು, ಇನ್ನೊಂದು ಕುಲದೇವರು. ಇವರಿಬ್ಬರು ಚೆನ್ನಾಗಿದ್ದರೆ ನಮ್ಮ ಜೀವನ ಸಾರ್ಥಕ. ಹಾಗಾಗಿ ಪಿತೃಗಳು ಸ್ಮರಣೆಯಲ್ಲಿ ತಾವು ಈ ಮಹಾಲಯ ಅಮಾವಾಸ್ಯೆಯನ್ನು ನಿಯಮ ಪ್ರಕಾರವಾಗಿ ಆಚರಿಸಿ ತಮ್ಮ ಪಿತೃದೋಷವೆಲ್ಲ ನಿವಾರಣೆಯಾಗಿ ನಿಮ್ಮ ಪಿತೃಗಳು ಪಿತೃಲೋಕಸ್ಥರಾಗಲಿ ಎಂದು ಆಶಿಸುತ್ತಾ, ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂತಹ ಅನೇಕ ಮಾಹಿತಿಯನ್ನು ನಾನು ಹೆಕ್ಕಿ ತರುತ್ತಿರುತ್ತೇನೆ. ಆ ಮಾಹಿತಿಯು ನಿಮಗೆ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮಗೆ ಅರಿವಾಗದೇ ಇರತಕ್ಕಂತಹ ಅನೇಕ ಸಮಸ್ಯೆಗಳನ್ನು ತಿಳಿಯಲು ನಮ್ಮ ಕಚೇರಿಗೆ ಕರೆ ಮಾಡುವುದರಿಂದ ನಮ್ಮನ್ನು ಭೇಟಿಯಾಗಬಹುದು. ನಮ್ಮ ಕಚೇರಿಯ ಸಂಖ್ಯೆಯನ್ನು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇವೆ. ಹಾಗಾಗಿ ಅದರಲ್ಲಿ ಕರೆ ಮಾಡುವುದರಿಂದ ನಮ್ಮನ್ನು ಭೇಟಿಯಾಗಬಹುದು. ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ಸಹಕರಿಸಿ. ಧನ್ಯವಾದಗಳು.